ಹಾಯ್, KCET ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಿದೆ. ಹಾಗೆ ನೀಟ್ ಆಪ್ಷನ್ ಎಂಟ್ರಿ ಏನಿದೆ ಅದು ಕೂಡ ಮುಂದಿನ ಕೆಲವು ದಿನಗಳಲ್ಲಿ ಸ್ಟಾರ್ಟ್ ಆಗುತ್ತೆ. ಈಗ ವಿದ್ಯಾರ್ಥಿಗಳು KCET ಹಾಗೆ ನೀಟ್ ಕೌನ್ಸಿಲಿಂಗ್ ಬಗ್ಗೆ ಕೆಲವು ಪ್ರಶ್ನೆಗಳನ್ನ ಕೇಳಿದ್ರು. ಅವುಗಳಿಗೆ ಈ ವಿಡಿಯೋದಲ್ಲಿ ಉತ್ತರವನ್ನ ತಿಳಿದುಕೊಳ್ತಿದ್ದೀವಿ. ನಂತರ ನಾಳೆ ಜುಲೈ 29ಕ್ಕೆ ಬರುವಂತಹ ಎಲ್ಲ ಅಪ್ಡೇಟ್ಗಳನ್ನ ನಾವು ನಿಮಗೆ ಯೂಟ್ಯೂಬ್ನಲ್ಲಿ ಜುಲೈ 30ಕ್ಕೆ ತಿಳಿಸ್ತೀವಿ. ನಂತರ ನಾಳೆ ಬರುವಂತಹ ಅಪ್ಡೇಟ್ಸ್ ಇರ್ತವೆ, ಅಂದ್ರೆ ಕೆಲವು ಇಂಪಾರ್ಟೆಂಟ್ ಅಪ್ಡೇಟ್ಗಳು ಕೂಡ ನಾಳೆ ಬರೋದಿದೆ. ಅವುಗಳ ಬಗ್ಗೆ ಇನ್ಫಾರ್ಮೇಶನ್ ನೀವು ನಮ್ಮಿಂದ ಆದಷ್ಟು ಬೇಗ ಪಡೆದುಕೊಳ್ಬೇಕು ಅಂತ ಹೇಳಿದ್ರೆ ನಮ್ಮ ವಾಟ್ಸಪ್ ಚಾನಲ್ ಹಾಗೆ ಇನ್ಸ್ಟಾಗ್ರಾಮ್ ಅನ್ನ ಫಾಲೋ ಮಾಡಬಹುದು. ಲಿಂಕ್ಸ್ ಡಿಸ್ಕ್ರಿಪ್ಷನ್ ಇರುತ್ತೆ. ಅಂದ್ರೆ ನಾಳೆ ಬಂದಿರುವಂತಹ ಅಪ್ಡೇಟ್ಸ್ ಅನ್ನ ನಾವು ಹೆಚ್ಚಿನದಾಗಿ ಈಗ ಇನ್ಸ್ಟಾಗ್ರಾಮ್ ಅದೇ ರೀತಿ ವಾಟ್ಸಪ್ ಚಾನಲ್ ಶೇರ್ ಮಾಡ್ತೀವಿ. ನಮ್ಮ ವಾಟ್ಸಪ್ ಚಾನಲ್ ಹಾಗೆ ಇನ್ಸ್ಟಾಗ್ರಾಮ್ ಐಡಿಯನ್ನ ಫಾಲೋ ಮಾಡಿ. ಲಿಂಕ್ಸ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಸರಿ, ಈಗ ವಿಷಯ ತಿಳ್ಕೊಳ್ತಾ ಹೋಗೋದಾದ್ರೆ ಮೊದಲನೇದಾಗಿ ವಿದ್ಯಾರ್ಥಿಗಳು ಕೇಳಿದಂತಹ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಈಗ ಆಪ್ಷನ್ ಎಂಟ್ರಿ ಏನಿದೆ ಅದರಲ್ಲಿ ನಾವು ಒಂದೇ ಕಾಲೇಜ್ನ ಬೇರೆ ಬೇರೆ ಎಂಜಿನಿಯರಿಂಗ್ ಬ್ರಾಂಚಸ್ ಅನ್ನ ಆ್ಯಡ್ ಮಾಡಬಹುದು ಅಂತ ಕೇಳಿದ್ರು. ಆ್ಯಡ್ ಮಾಡಬಹುದು, ಏನು ಪ್ರಾಬ್ಲಮ್ ಇಲ್ಲ. ಈಗ ನಿಮಗೆ ಯಾವುದೊಂದು ಕಾಲೇಜ್ ಇಷ್ಟ, ಅದರಲ್ಲಿ ಒಂದು 4 to 5 ಬ್ರಾಂಚಸ್ ಇಷ್ಟ ಅಂತ ಹೇಳಿದ್ರೆ ಆ ಕಾಲೇಜ್ನ 4 ರಿಂದ 5 ಬ್ರಾಂಚಸ್ ಅಥವಾ ಯಾವ್ಯಾವ ಬ್ರಾಂಚಸ್ ಅನ್ನ ಆ ಕಾಲೇಜ್ ಆಫರ್ ಮಾಡುತ್ತೆ ಎಲ್ಲವನ್ನು ಕೂಡ ನೀವು ಆಪ್ಷನ್ ಎಂಟ್ರಿಲಿ ಆ್ಯಡ್ ಮಾಡಬಹುದು, ಏನು ಪ್ರಾಬ್ಲಮ್ ಇಲ್ಲ. ಮುಂದಿನ ಪ್ರಶ್ನೆ ಏನಂತ ಹೇಳಿದ್ರೆ, ವಿದ್ಯಾರ್ಥಿಗಳು ನಮ್ಮ KCET ಅಪ್ಲಿಕೇಶನ್ ಫಾರ್ಮ್ ಹಾಗೆ ಅಡ್ಮಿಟ್ ಕಾರ್ಡ್ ಕಳೆದು ಹೋಗಿದೆ, ಈಗೇನು ಮಾಡಬೇಕು ಅಂತ ಕೇಳ್ತಾ ಇದ್ರು. ನಂತರ KCET ಅಡ್ಮಿಟ್ ಕಾರ್ಡ್ ಹಾಗೆ ಅಪ್ಲಿಕೇಶನ್ ಫಾರ್ಮ್ ಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಈಗ ನಿಮಗೆ ಫಸ್ಟ್ ರೌಂಡ್ ಆಗಿರ್ಬೋದು, ಸೆಕೆಂಡ್ ರೌಂಡ್ ಆಗಿರ್ಬೋದು ಅಥವಾ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಆಗಿರ್ಬೋದು, ನಿಮಗೆ ಒಂದು ಕಾಲೇಜ್ ಅಲಾಟ್ ಆಗಿದೆ ಅಂತ ಹೇಳಿದ್ರೆ ನೀವು ಅಲ್ಲಿ ಹೋಗಿ ಅಡ್ಮಿಷನ್ ಮಾಡ್ಕೊಳ್ಬೇಕಾದ್ರೆ ರಿಪೋರ್ಟಿಂಗ್ ಟೈಮಲ್ಲಿ ಕೆಲವು ಡಾಕ್ಯುಮೆಂಟ್ಸ್ ಅನ್ನು ತೆಗೆದುಕೊಂಡು ಹೋಗಬೇಕು. ಆ ಡಾಕ್ಯುಮೆಂಟ್ಸ್ ಅಲ್ಲಿ KCET ಅಪ್ಲಿಕೇಶನ್ ಫಾರ್ಮ್ ಹಾಗೆ KCET ಅಡ್ಮಿಟ್ ಕಾರ್ಡ್ ಎರಡೂ ಕೂಡ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಆಗಿರುತ್ತೆ. ಈಗ ನೀವು KCET ಅಪ್ಲಿಕೇಶನ್ ಫಾರ್ಮ್ ಅನ್ನ ಕಳೆದುಕೊಂಡಿದ್ರೆ ಮೇ ಬಿ ನಮ್ಮ ಕೇದವರು ಸೀಟ್ ಅಲಾಟ್ಮೆಂಟ್ಗಿಂತ ಮೊದಲು ಅಪ್ಲಿಕೇಶನ್ ಫಾರ್ಮ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಆಪ್ಷನ್ ಕೊಡ್ತಾರೆ. ಸರಿನಾ? ಆವಾಗ ಡೌನ್ಲೋಡ್ ಮಾಡ್ಕೊಳ್ಬಹುದು. ಈಗ ಯಾವುದಾದ್ರು ವಿದ್ಯಾರ್ಥಿಗಳು ಅಡ್ಮಿಟ್ ಕಾರ್ಡ್ ಅನ್ನ ಕಳೆದುಕೊಂಡಿದ್ರೆ, ನಿಮ್ಮ ಬಳಿ ಎಕ್ಸಾಮ್ಗೆ ತೆಗೆದುಕೊಂಡು ಹೋದಂತಹ ಅಡ್ಮಿಟ್ ಕಾರ್ಡ್ ಇಲ್ಲದೆ ಇದ್ರೂ ಕೂಡ ನೀವು ಆನ್ಲೈನ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಂಡಂತಹ ಅಡ್ಮಿಟ್ ಕಾರ್ಡ್ನ PDF ಇದ್ರೆ ಅದರ ಪ್ರಿಂಟ್ಔಟ್ ಅನ್ನ ತೆಗೆದಿಟ್ಕೊಂಡಿರಿ, ಅಥವಾ ನೀವು 2 ರಿಂದ 3 ಪ್ರಿಂಟ್ಔಟ್ ಅನ್ನ ಅವಾಗಲೇ ತೆಗೆದುಕೊಂಡಿದ್ರೆ ಅದರಲ್ಲಿ ಯಾವುದಾದ್ರು ಒಂದು ಕಾಪಿ ಇದ್ರೂ ಕೂಡ ನಡೆಯುತ್ತೆ. ನೀವು ಅದನ್ನ ತೆಗೆದುಕೊಂಡು ಈ ರಿಪೋರ್ಟಿಂಗ್ ಟೈಮಲ್ಲಿ ಹೋಗಬಹುದು. ನಂತರ ಮುಂದಿನ ಪ್ರಶ್ನೆ ಏನಾಗಿತ್ತು ಅಂತ ಹೇಳಿದ್ರೆ, ಈ KCET ಆಪ್ಷನ್ ಎಂಟ್ರಿ ಆಗಿದೆ, ಆಪ್ಷನ್ ಎಂಟ್ರಿ ಆದ್ಮೇಲೆ ಮುಂದಿನ ಪ್ರಾಸೆಸ್ ಏನು ಅಂತ ಕೇಳಿದ್ರು. KCET ಆಪ್ಷನ್ ಎಂಟ್ರಿ ಆದ ನಂತರ ಮುಂದೆ ಮಾಕ್ ಅಲಾಟ್ಮೆಂಟ್ ಅಂತ ಪ್ರಾಸೆಸ್ ಇರುತ್ತೆ. ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಅನ್ನ ಕೇದವರು ನೀಡ್ತಾರೆ. ಸರಿನಾ? ಅದಂತರ ಮತ್ತೆ ಹಲವಾರು ವಿದ್ಯಾರ್ಥಿಗಳು ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಯಾವಾಗ ಬರಬಹುದು ಅಂತ ಕೇಳ್ತಾ ಇದ್ರು. ಈಗ ನಮ್ಮ ಕೇದವರು ಈ ಆಪ್ಷನ್ ಎಂಟ್ರಿ ಮುಗಿದ 3 ದಿನಗಳ ನಂತರ ಈ ಒಂದು ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಅನ್ನ ಕೊಡ್ತೀವಿ ಅಂತ ಹೇಳಿದ್ರು. ಈಗ ನಮ್ಮ ಕೇದವರು ಆಲ್ರೆಡಿ ಪ್ರಕಟಿಸಿದಂತಹ ಶೆಡ್ಯೂಲ್ ಪ್ರಕಾರ ಜುಲೈ 29 ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಲಾಸ್ಟ್ ಡೇಟ್ ಅಂತ ತಿಳಿಸಿದ್ದಾರೆ. ಬಟ್ ಈಗ ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿ ಮಾಡೋದ್ರೊಳಗಡೆ ಪ್ರಾಬ್ಲಮ್ ಅನ್ನ ಫೇಸ್ ಮಾಡ್ತಿದ್ದಾರೆ. ಎಲ್ಲ ವಿದ್ಯಾರ್ಥಿಗಳು ಕೂಡ ಇದುವರೆಗೆ ಆಪ್ಷನ್ ಎಂಟ್ರಿಯನ್ನ ಮಾಡಿಲ್ಲ. ಅದಕ್ಕೋಸ್ಕರ ಲಾಸ್ಟ್ ಡೇಟ್ ಏನಿದೆ ಅದರಲ್ಲಿ ಚೇಂಜಸ್ ಅನ್ನ ಮಾಡಬಹುದು, ಅಂದ್ರೆ ಮತ್ತು ಹೆಚ್ಚಿನ ದಿನಗಳ ಅವಕಾಶವನ್ನ ನೀಡಬಹುದು. ಇದುವರೆಗೆ ಯಾವುದೇ ಅಫಿಷಿಯಲ್ ಇನ್ಫಾರ್ಮೇಶನ್ ಕೊಟ್ಟಿಲ್ಲ, ಬಟ್ ಕೊಡಬಹುದು. ಅಕಸ್ಮಾತ್ ಯಾವುದಾದ್ರು ಅಪ್ಡೇಟ್ ಬಂದ್ರೆ ಅದು ಕೂಡ ನಾಳೆ ಬರುತ್ತೆ. ನಿಮಗೆ ಆದಷ್ಟು ಬೇಗ ತಿಳಿಸ್ತೀವಿ. ಅದೇ ವಾಟ್ಸಪ್ ಚಾನಲ್ ಹಾಗೆ ಇನ್ಸ್ಟಾಗ್ರಾಮ್ ಐಡಿಯನ್ನ ಫಾಲೋ ಮಾಡಿ ಇಟ್ಕೊಂಡಿರಿ. ಅದಂತರ ಮುಂದಿನ ವಿಷಯವನ್ನ ತಿಳಿದುಕೊಳ್ತಾ ಹೋಗೋದಾದ್ರೆ, ಈಗ ನೀಟ್ ವಿದ್ಯಾರ್ಥಿಗಳಿಗೆ ಅಪ್ಲಿಕೇಶನ್ ಎಡಿಟ್ ಮಾಡೋದಕ್ಕೆ ಚಾನ್ಸ್ ಅನ್ನ ಕೊಟ್ಟಿದ್ರು. ಆ ನೀಟ್ ಅಪ್ಲಿಕೇಶನ್ ಎಡಿಟ್ ಮಾಡೋದಕ್ಕೆ ಎಲ್ಲಿವರೆಗೆ ಅವಕಾಶ ಇದೆ ಅಂತ ಹೇಳ್ಕೊಳ್ತಾದ್ರೆ, ಈಗ ಜುಲೈ 29ರವರೆಗೆ ಅವಕಾಶ ಇದೆ ಅಂತ ಹೇಳಿದ್ದಾರೆ. ಸೊ ಯಾವುದಾದ್ರು ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಅಲ್ಲಿ ಚೇಂಜಸ್ ಅನ್ನ ಮಾಡಿದ್ರೆ ಅದನ್ನ ಎಡಿಟ್ ಮಾಡಿದ ನಂತರ ಪ್ರಿಂಟ್ಔಟ್ ಅನ್ನ ತೆಗೆದು ಇಟ್ಕೊಂಡಿರಿ. ಬೇರೆ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ತಿಳಿಸಿ. ನಂತರ ಈ ಚಾನಲ್ಗೆ ಮೊದಲು ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.